ನಮಸ್ಕಾರ. ಸಾಮಾನ್ಯವಾಗಿ ಒಂದು 7 ದಿನದ ಕೋರ್ಸ್ ಮುಗಿದ ಮೇಲೆ 8ನೇ ದಿನ ಏನಾಗುತ್ತೆ? ಕೋರ್ಸ್ ಮುಗಿತು, ಒಂದು ಸರ್ಟಿಫಿಕೇಟ್ ಸಿಕ್ತು ಅಷ್ಟೇ ಅಲ್ವಾ? ಆದ್ರೆ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯದಲ್ಲಿ 8ನೇ ದಿನನೇ ನಿಜವಾದ ಆರಂಭ. ಆಧುನಿಕ ಜಗತ್ತಿನ ಬಹುದೊಡ್ಡ ಸಮಸ್ಯೆಗಳಾದ ಬರ್ನ್ಔಟ್, ಆತಂಕ, ಒಂಟಿತನಕ್ಕೆಲ್ಲ ಪರಿಹಾರ ಒಂದು ದೈನಂದಿನ ಆಧ್ಯಾತ್ಮಿಕ ಪಾಠದಲ್ಲಿದೆ ಅಂತೆ ನಮ್ಮ ಆಕರಗಳು ಹೇಳ್ತೇವೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಸೊ ಇವತ್ತು ಇದರ ಆಳಕ್ಕಿಳಿದು ಇದು ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹೌದು, ಈ ವಾದದ ಕೇಂದ್ರಬಿಂದುವೇ ಮುರಳಿ ಎನ್ನೋ ಒಂದು ಅಭ್ಯಾಸ. ಆಕರಗಳು ಇದನ್ನ ದೇವರ ದೈನಂದಿನ ಮಾರ್ಗದರ್ಶನ ಅಂತ ಕರೀತವೆ. ನೀವು ಹೇಳಿದ ಹಾಗೆ ಇದು 7 ದಿನಕ್ಕೆ ಮುಗಿಯಲ್ಲ, 8ನೇ ದಿನದಿಂದ ಶುರುವಾಗೋ ಒಂದು ಜೀವನಪೂರ್ತಿ ಪ್ರಯಾಣ. ದೇಹಕ್ಕೆ ಪ್ರತಿದಿನ ಆಹಾರ ಹೇಗೆ ಬೇಕೋ ಹಾಗೇನೆ ಆತ್ಮಕ್ಕೂ ದೈನಂದಿನ ಪೋಷಣೆ ಬೇಕು ಅನ್ನೋದು ಇದರ ಬೇಸಿಕ್ ತತ್ವ. ಜೀವನಪೂರ್ತಿ ಪ್ರಯಾಣ ಅಂದ್ರೆ ಇದೊಂದು ಮುಗಿಯದ ಪಾಠ ಅಂತಾಯ್ತು. ಸಾಮಾನ್ಯವಾಗಿ ಜ್ಞಾನ ಅಂದ್ರೆ ಒಂದಷ್ಟು ಪುಸ್ತಕ ಓದೋದು, ವಿಷಯ ತಿಳ್ಕೊಳ್ಳೋದು, ಮುಗೀತು ಅನ್ಕೋತೀವಿ. ಆದ್ರೆ ಇಲ್ಲಿ ಜ್ಞಾನ ಅನ್ನೋದಕ್ಕೆ ಬೇರೆನೇ ಅರ್ಥ ಇದೆ ಅಲ್ವಾ? ಶ್ರೇಷ್ಠ ಸಲಹೆ ಅಂತ. ಓ, ಶ್ರೀಮತ. ಹೌದು, ಅಂದ್ರೆ ಪ್ರತಿದಿನ ಸಿಗೋದು ಒಂದು ಹೊಸ ವರ್ಷನ್ ಇದ್ದಾಗೆ. ಇದ್ರಲ್ಲಿ ಏನೆಲ್ಲ ವಿಷಯಗಳಿರ್ತವೆ? ಕೇವಲ ತತ್ವಜ್ಞಾನನಾ? ಇಲ್ಲ, ನಾನು ಓದಿದ ಪ್ರಕಾರ ಇದರಲ್ಲಿ ಪ್ರಪಂಚದ ಇವತ್ತಿನ ಸ್ಥಿತಿ, ನಮ್ಮ ಕರ್ಮಗಳು, ರಿಲೇಶನ್ಶಿಪ್ಸ್, ಹೀಗೆ ತುಂಬಾ ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ಗೈಡೆನ್ಸ್ ಇರುತ್ತೆ. ಇದು ಜ್ಞಾನಕ್ಕಿಂತ ಹೆಚ್ಚಾಗಿ ದೈನಂದಿನ ಜೀವನಕ್ಕೆ ಒಂದು ಕೈಪಿಡಿ ಇದ್ದಾಗೆ. ಓಕೆ, ಇದು ದೈನಂದಿನ ಕೈಪಿಡಿ ಅಂತ ಅರ್ಥ ಆಯ್ತು. ಆದ್ರೆ ಇಲ್ಲೊಂದು ಅಂಶ ನನ್ಗೆ ಸ್ವಲ್ಪ ಗೊಂದಲ ಆಯ್ತು. ಇದನ್ನ ಮನೆಯಲ್ಲಿ ಒಬ್ರೇ ಓದೋದಕ್ಕಿಂತ ಸೆಂಟರ್ಗಳಿಗೆ ಹೋಗಿ ಎಲ್ಲರೂ ಜೊತೆ ಸೇರಿ ಕೇಳಿದ್ರೆ ಹೆಚ್ಚು ಎಫೆಕ್ಟಿವ್ ಅಂತ ಆಕರಗಳು ಪದೇ ಪದೇ ಹೇಳ್ತವೆ. ಯಾಕೆ ಹೀಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಸಾಮೂಹಿಕ ಶಕ್ತಿ ಅಂದ್ರೆ ಗ್ರೂಪ್ ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಗ್ರೂಪ್ ಎನರ್ಜಿ ನಲ್ಲಿ ಸಾವಿರಾರು ಜನರ ಜೊತೆ ನೋಡೋ ಎಕ್ಸ್ಪೀರಿಯನ್ಸ್ಗೂ ಮನೆಯಲ್ಲಿ ಒಬ್ಬರೇ ಟಿವಿಲ್ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅಬ್ಬಬ್ಬಾ, ಅಜಗಜಾಂತರ ವ್ಯತ್ಯಾಸ. ಆ ಸ್ಟೇಡಿಯಂನ ಶಕ್ತಿ, ಆ ವೈಬ್ರೇಷನ್, ಅದನ್ನ ಮನೆಯಲ್ಲಿ ಫೀಲ್ ಮಾಡಕ್ ಸಾಧ್ಯವೇ ಇಲ್ಲ. ಎಕ್ಸಾಕ್ಟ್ಲಿ ಅದೇ ತತ್ವ ಇಲ್ಲೂ ಕೆಲಸ ಮಾಡುತ್ತೆ ಅಂತ ಮೂಲಗಳು ಹೇಳೋದು. ಮುರಳಿ ಕೇವಲ ಶಬ್ದಗಳಲ್ಲ, ಅದೊಂದು ಅನುಭವ. ಅನೇಕ ಜನರು ಒಂದೇ ಕಡೆ ಒಂದೇ ಪವಿತ್ರ ಯೋಚನೆ ಮೇಲೆ ಫೋಕಸ್ ಮಾಡಿದಾಗ ಆ ಜಾಗದ ವೈಬ್ರೇಷನ್ನೇ ಚೇಂಜ್ ಆಗುತ್ತೆ. ಓ, ಹಾಗಾದ್ರೆ ಇದು ಕೇವಲ ಇನ್ಫಾರ್ಮೇಶನ್ ತಗೊಳೋದಲ್ಲ, ಬದಲಿಗೆ ಒಂದು ನಿರ್ದಿಷ್ಟ ವಾತಾವರಣಕ್ಕೆ ಹೋಗಿ ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋ ತರಹ. ಹೌದು, ಒಬ್ರೇ ಕೇಳಿದಾಗ ಸಿಗೋದು ಮಾಹಿತಿ, ಆದರೆ ಸಮೂಹದಲ್ಲಿ ಕೇಳಿದಾಗ ಸಿಗೋದು ಅನುಭೂತಿ. ಆಕರಗಳಲ್ಲಿ ಒಂದು ಒಳ್ಳೆ ಹೋಲಿಕೆ ಇದೆ. ದೊಡ್ಡ ಆಪರೇಷನ್ ಮಾಡಿಸ್ಬೇಕಾದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅಲ್ವಾ? ಮನೆಯಲ್ಲಿ ಮಾಡ್ಕೊಳ್ಳೋಕಾಗಲ್ಲ. ನಿಜ. ಹಾಗೇನೆ ಆತ್ಮದ ಒಂದು ಡೀಪ್ ಹೀಲಿಂಗ್ಗೆ ಆ ಕೇಂದ್ರದ ವಾತಾವರಣ ಬೇಕು ಅಂತ. ಆದ್ರೆ ಎಲ್ಲರಿಗೂ ಇದು ಸಾಧ್ಯವಾಗಲ್ವಲ್ಲ? ಇಲ್ಲ, ಖಂಡಿತವಾಗಿ ಹಾಗಂತೇನೂ ಇಲ್ಲ. ಕೇಂದ್ರ ಅನ್ನೋದು ಒಂದು ಲಾಂಚ್ ಪ್ಯಾಡ್ ತರ, ಒಂದು ಒಳ್ಳೆ ಆರಂಭಕ್ಕೆ. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಅದಕ್ಕೂ ಮೊದಲು ಇದೆಲ್ಲ ಯಾಕೆ ಈ ಟೈಮ್ನಲ್ಲೇ ನಡೀತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಕರಗಳು ಇದನ್ನ ಸಂಗಮ ಯುಗ ಅಂತ ಕರೀತವೆ. ಸಂಗಮ ಯುಗ ಅಂದ್ರೆ 2 ಯುಗಗಳ ಸಂಗಮ. ಕಲಿಯುಗವೂ ಅಲ್ಲ, ಸತ್ಯಯುಗವೂ ಅಲ್ಲ, ಅದರ ಮಧ್ಯದ ಸಮಯ. ಈ ಸಮಯ ಯಾಕೆ ಅಷ್ಟು ಮುಖ್ಯ? ಆಕರಗಳ ಪ್ರಕಾರ ಇದು ಇಡೀ 5000 ವರ್ಷಗಳ ಚಕ್ರದಲ್ಲಿ ಬರುವ ಅತ್ಯಂತ ಅಮೂಲ್ಯವಾದ ಆದರೆ ಸಣ್ಣ ಅವಧಿ. ಈ ಸಮಯದಲ್ಲಿ ಮನುಷ್ಯ ಆತ್ಮ ತನ್ನ ಹಣೆಬರಹವನ್ನೇ ಮತ್ತೆ ಬರೆಯೋ ಅವಕಾಶ ಪಡೆಯುತ್ತೆ ಅಂತ ಹೇಳ್ತಾರೆ. ಸೊ ಬದಲಾವಣೆ ಪ್ರತಿದಿನ ಆಗ್ಬೇಕಾದ ಪ್ರಕ್ರಿಯೆ ಆಗಿರೋದ್ರಿಂದ ಗೈಡೆನ್ಸ್ ಕೂಡ ಪ್ರತಿದಿನ ಸಿಗುತ್ತೆ. ಸರಿ, ಹಾಗಾದ್ರೆ ಈ ಸಂಗಮ ಯುಗ ಅನ್ನೋದು ಒಂದು ಸ್ಪೆಷಲ್ ಅವಕಾಶದ ಸಮಯ. ಈ ಮಾರ್ಗದರ್ಶನವನ್ನ ಅನಿವಾರ್ಯವಾಗಿಸಿದ ಸವಾಲು ಯಾವುದು? ನೀವು ಸರಿಯಾದ ಪಾಯಿಂಟ್ ಹಿಡಿದ್ರಿ. ಮೂಲಗಳು ಇವತ್ತಿನ ಜಗತ್ತು ಒಂದು ಭಾವನಾತ್ಮಕ ಸಾಂಕ್ರಾಮಿಕ ಅಥವಾ ಇಮೋಷನಲ್ ಪ್ಯಾಂಡಮಿಕ್ನಿಂದ ಬಳಲ್ತಿದೆ ಅಂತ ಹೇಳ್ತವೆ. ಇಮೋಷನಲ್ ಪ್ಯಾಂಡಮಿಕ್? ಹೌದು. ಯೋಚನೆ ನೋಡಿ, ಡಿಪ್ರೆಷನ್, ಆತಂಕ, ಒಂಟಿತನ, ಬರ್ನ್ಔಟ್, ಈ ಪದಗಳೆಲ್ಲ ಈಗ ಎಷ್ಟು ಕಾಮನ್ ಆಗ್ಬಿಟ್ಟಿವೆ. 100ಕ್ಕೆ 100 ಸತ್ಯ. ಆದ್ರೆ ಮೂಲಗಳು ಇಲ್ಲಿ ಒಂದು ಅಚ್ಚರಿಯವಾದ ಮುಂದಿಡ್ತವೆ. ಈ ಸಮಸ್ಯೆಗಳೆಲ್ಲ ಕೇವಲ ಲಕ್ಷಣಗಳು, ಅದ್ರ ಮೂಲ ಕಾರಣ ಬೇರೆನೇ ಇದೆ ಅಂತ. ಆ ಕಾರಣ ಆತ್ಮದ ಆಯಾಸ ಅಥವಾ ಸೋಲ್ ಫಟೀಗ್ ಅಂತ. ಆತ್ಮದ ಆಯಾಸವೇ ಇದು ನಾವು ಹೇಳೋ ಮೆಂಟಲ್ ಎಕ್ಸಾಷನ್ಗಿಂತ ಹೇಗೆ ಬೇರೆ? ಇದು ಅದಕ್ಕಿಂತ ಒಂದ್ ಸ್ಟೆಪ್ ಡೀಪ್. ಮೆಂಟಲ್ ಎಕ್ಸಾಷನ್ ಅಂದ್ರೆ ಮನಸ್ಸು ದಣದಿದೆ, ಆದ್ರೆ ಆತ್ಮದ ಆಯಾಸ ಅಂದ್ರೆ ಆ ಮನಸ್ಸಿಗೆ ಪವರ್ ಕೊಡೋ ಸೋರ್ಸ್ ಅಂದ್ರೆ ಆತ್ಮವೇ ಡಿಸ್ಚಾರ್ಜ್ ಆಗಿದೆ.
ಒಂದು ಕಾರ್ ಬ್ಯಾಟರಿ ಡಿಸ್ಚಾರ್ಜ್ ಆದ ಹಾಗೆ. ಆತ್ಮವೇ ದಣಿದಿರುವಾಗ ಪಾಸಿಟಿವ್ ಯೋಚನೆಗಳು ಎಲ್ಲಿಂದ ಬರಬೇಕು? ಇದೇ ಇವತ್ತಿನ ಸಮಸ್ಯೆಯ ಮೂಲ ಅಂತ ಆಕರಗಳು ಹೇಳೋದು. ವಾವ್, ಇದು ಕಂಪ್ಲೀಟ್ಲಿ ಹೊಸ ಪರ್ಸ್ಪೆಕ್ಟಿವ್. ನಾವು ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಿದೀವಿ, ಆದ್ರೆ ಮೂಲ ಕಾರಣವನ್ನ ನೋಡ್ತಿಲ್ಲ ಅನ್ನೋ ಹಾಗೆ. ಹಾಗಾದ್ರೆ ಈ ಆತ್ಮದ ಆಯಾಸ ನಮ್ಮ ದೇಹದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ? ಖಂಡಿತ ಮಾಡುತ್ತೆ. ಇಲ್ಲಿಯೇ ವಿಷಯ ಇನ್ನಷ್ಟು ಪ್ರಾಕ್ಟಿಕಲ್ ಆಗೋದು. ಇದನ್ನ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಲಿಂಕ್ ಮಾಡ್ತಾರೆ. ಅಂದ್ರೆ ಮನಸ್ಸಿನಿಂದ ಶುರುವಾಗಿ ದೇಹದ ಮೇಲೆ ಪರಿಣಾಮ ಬೀರೋ ಕಾಯಿಲೆಗಳು. ಈಗ ನಮ್ಮ ಮನಸ್ಸನ್ನ ಒಂದು ಹೊಲ ಅಂತ ಅಂದುಕೊಳ್ಳಿ. ನಾವು ಒಂದೇ ನೆಗೆಟಿವ್ ಯೋಚನೆಯನ್ನ, ಅಂದ್ರೆ ಭಯವನ್ನ ಪದೇ ಪದೇ ಯೋಚಿಸಿದ್ರೆ ಆ ಹೊಲದಲ್ಲಿ ಒಂದೇ ಕಡೆ ನೇಗ್ಲೋಡ್ದ ಹಾಗಾಗತ್ತೆ. ಓ, ಹಾಗಾದ್ರೆ ಅಲ್ಲಿ ಒಂದು ಆಳವಾದ ಜಾಡು, ಒಂದು ಟ್ರ್ಯಾಕ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಮ್ಮ ಯೋಚನೆಗಳು ಆಟೋಮ್ಯಾಟಿಕ್ ಆಗಿ ಅದೇ ಟ್ರ್ಯಾಕ್ನಲ್ಲಿ ಹೋಗಕ್ ಶುರು ಮಾಡುತ್ತೆ. ಇದನ್ನೇ ನ್ಯೂರೋಸೈನ್ಸ್ನಲ್ಲಿ ನ್ಯೂರಲ್ ಪ್ಯಾಟರ್ನ್ ಅಂತಾರಲ್ವಾ? ನಿಖರವಾಗಿ. ಮತ್ತು ಈ ನೆಗೆಟಿವ್ ನ್ಯೂರಲ್ ಪ್ಯಾಟರ್ನ್ಗಳು ದೇಹದ ಮೇಲೆ ನೇರ ಪರಿಣಾಮ ಬೀರ್ತವೆ. ಉದಾಹರಣೆಗೆ, ನಿರಂತರ ಭಯ ಮತ್ತು ಚಿಂತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ. ದಮನಿತ ಕೋಪ ಲಿವರ್ ಮತ್ತು ಬಿಪಿ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಪರಿಹಾರ ಏನು? ಮುರಳಿ ಅವಚೇತನ ಮನಸ್ಸನ್ನ ರೀಪ್ರೋಗ್ರಾಮ್ ಮಾಡುತ್ತೆ ಅಂತ ಮೂಲಗಳು ಹೇಳ್ತಾವೆ. ಈ ರೀಪ್ರೋಗ್ರಾಮಿಂಗ್ ಅಂದ್ರೆ ಹೇಗೆ? ಇದೇನಾದ್ರೂ ಹಿಪ್ನೋಸಿಸ್ ತರನಾ? ಇಲ್ಲ, ಖಂಡಿತ ಇಲ್ಲ. ಇದು ತುಂಬಾ ಸಿಂಪಲ್. ದೈನಂದಿನ ಪುನರಾವರ್ತನೆಯ ಶಕ್ತಿಯನ್ನ ಬಳಸುತ್ತೆ. ಹೇಗೆ ನಾವು ಪ್ರತಿದಿನ ಟಿವಿಯಲ್ಲಿ ಒಂದೇ ಆಡ್ ನೋಡಿ ಕೊನೆಗೆ ಆ ಪ್ರಾಡಕ್ಟ್ ನಮ್ಮ ಮನಸ್ಸಲ್ಲಿ ಕೂತ್ಬಿಡುತ್ತೋ, ಹೌದು, ನಮ್ಗೆ ಗೊತ್ತಿಲ್ಲದ ಹಾಗೆ ಅದು ನಮ್ಮ ಚಾಯ್ಸ್ ಮೇಲೆ ಪ್ರಭಾವ ಬೀರುತ್ತೆ. ಅದೇ ರೀತಿ ಪ್ರತಿದಿನ ದೈವಿಕ ಮಾರ್ಗದರ್ಶನವನ್ನ ಕೇಳೋದ್ರಿಂದ ಆತ್ಮದ ಮೂಲ ಗುಣಗಳಾದ ಶಾಂತಿ, ಪ್ರೀತಿ, ಪವಿತ್ರತೆ ಇವೆಲ್ಲ ನಿಧಾನವಾಗಿ ಮತ್ತೆ ಜಾಗೃತ ಆಗತ್ತೆ. ಇದು ಹಳೆಯ ನೆಗೆಟಿವ್ ಜಾಡುಗಳನ್ನ ಮುಚ್ಚಿ ಹೊಸ ಪಾಸಿಟಿವ್ ಜಾಡುಗಳನ್ನ ನಿರ್ಮಿಸಿದ ಹಾಗೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಒಂದು ಆಕಾರದಲ್ಲಿ ನಿಕೋಲಾ ಟೆಸ್ಲಾ ಅವರ ಒಂದು ಕೋಟ್ ಬಳಸಿದ್ದಾರೆ. ಬ್ರಹ್ಮಾಂಡದ ರಹಸ್ಯಗಳನ್ನ ತಿಳಿಬೇಕಾದ್ರೆ ಶಕ್ತಿ, ಆವರ್ತನ ಮತ್ತು ಕಂಪನ ಅಂದ್ರೆ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ದೃಷ್ಟಿಯಿಂದ ಯೋಚಿಸಿ ಅಂತ. ಇದನ್ನ ಆಧ್ಯಾತ್ಮಿಕತೆಗೆ ಹೇಗೆ ಜೋಡಿಸಿದ್ದಾರೆ? ಇದು ಈ ಇಡೀ ವಿಷಯದ ಅತ್ಯಂತ ಆಳವಾದ ಭಾಗ. ಈಗ ನೋಡಿ, ಒಂದು ರೂಮಿಗೆ ಎಂಟರ್ ಆದಾಗ ಕೆಲವೊಮ್ಮೆ ಬಹಳ ಪಾಸಿಟಿವ್ ಅನ್ಸುತ್ತೆ, ಕೆಲವೊಮ್ಮೆ ಏನೋ ಒಂಥರ ನೆಗೆಟಿವ್ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ ಆಗಿದೆ. ಕೆಲವು ಕಡೆ ಹೋದ್ರೆ ಮನಸ್ಸು ತಾನೇ ಶಾಂತ ಆಗುತ್ತೆ. ಆಕರಗಳ ಪ್ರಕಾರ ಇದೆಲ್ಲವೂ ವೈಬ್ರೇಷನ್ನ ಆಟ. ಅವು ಆತ್ಮವನ್ನ ಕಾನ್ಷಿಯಸ್ ಎನರ್ಜಿ ಮತ್ತು ಪ್ರತಿ ಆಲೋಚನೆಯನ್ನ ಒಂದು ವೈಬ್ರೇಷನ್ ಅಂತಲಿಡುತ್ತೆ. ಅಂದ್ರೆ ನಮ್ಮ ಯೋಚನೆಗಳು ನಮ್ಮಿಂದ ಹೊರಹೊಮ್ಮಿ ನಮ್ಮ ಸುತ್ತಲಿನ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ರಾಜಯೋಗ ಧ್ಯಾನ ಮತ್ತು ಮುರಳಿ ಕೇಳೋದು ಆತ್ಮದ ಒಂದು ವೈಬ್ರೇಷನಲ್ ಅಪ್ಗ್ರೇಡ್ ಮಾಡುವ ವಿಧಾನ ಅಂತಾಯ್ತು. ವೈಬ್ರೇಷನಲ್ ಅಪ್ಗ್ರೇಡ್, ಇದರ ಪ್ರಾಕ್ಟಿಕಲ್ ಅರ್ಥ ಏನು? ಅಂದ್ರೆ ನಮ್ಮ ಆಲೋಚನೆಯ ಡಿಫಾಲ್ಟ್ ಮೋಡ್ ಬದಲಾಗೋದು. ಡಿಫಾಲ್ಟ್ ಮೋಡ್? ಹೌದು. ಮೊದಲು ಸಣ್ಣ ಸಮಸ್ಯೆ ಬಂದಾಗ ಅಯ್ಯೋ ಈಗೇನ್ ಮಾಡೋದು ಅನ್ನೋದು ನಮ್ಮ ಫಸ್ಟ್ ಥಾಟ್ ಆಗಿದ್ರೆ, ಈಗ ಸರಿ ಶಾಂತಿಯಿಂದ ಇದಕ್ಕೆ ಪರಿಹಾರ ಹುಡ್ಕೋಣ ಅನ್ನೋದು ಫಸ್ಟ್ ಥಾಟ್ ಆಗುತ್ತೆ. ಆಕರಗಳ ಪ್ರಕಾರ ಮುರಳಿ ಅನ್ನೋದು ಪರಮಚೇತನದ ನೇರ ಕಂಪನ. ಅದನ್ನ ಕೇಳಿದಾಗ ನಾವು ಆ ಶಕ್ತಿಯನ್ನ ಹೀರ್ಕೊಳ್ತಿರ್ತೇವೆ. ಓ, ಹಾಗಾಗ್ನೇ ಸಾಮೂಹಿಕವಾಗಿ ಕೇಳೋದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದು. ಒಬ್ಬರ ವೈಬ್ರೇಷನ್ ಕಡಿಮೆ ಇದ್ರೂ ಗುಂಪಿನ ಒಟ್ಟಾರೆ ವೈಬ್ರೇಷನ್ ಅವರನ್ನ ಮೇಲೆತ್ತುತ್ತೆ. ಎಕ್ಸಾಕ್ಟ್ಲಿ. ಅದನ್ನೇ ಎನರ್ಜಿ ಸಿಂಕ್ರೊನೈಸೇಷನ್ ಅನ್ಬಹುದು. ಸರಿ, ಇದೆಲ್ಲ ಅರ್ಥ ಆಯ್ತು. ಈಗ ನಾವು ನಮ್ಮ ಇಂದಿನ ಪ್ರಶ್ನೆಗೆ ವಾಪಸ್ ಬರೋಣ. ಪ್ರತಿದಿನ ಕೇಂದ್ರಕ್ಕೆ ಹೋಗದವರ ಕಥೆ ಏನು? ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ. ಆಕರಗಳು ಇದಕ್ಕೂ ಉತ್ತರ ಕೊಡ್ತವೆ. ಕೇಂದ್ರದ ವಾತಾವರಣ ಅನ್ನೋದು ಒಂದು ಲಾಂಚ್ ಪ್ಯಾಡ್ ಇದ್ದ ಹಾಗೆ. ಆದರೆ ಅಂತಿಮ ಗುರಿ ಆ ವಾತಾವರಣವನ್ನ ನಮ್ಮ ದೈನಂದಿನ ಜೀವನದಲ್ಲಿ ತರೋದು. ಆನ್ಲೈನ್ನಲ್ಲಿ ಕೇಳೋದು, ಪ್ರತಿದಿನ ಧ್ಯಾನ ಮಾಡೋದು. ಈ ಮೂಲಕ ಮನೆಯಲ್ಲೇ ಆ ಬದಲಾವಣೆಯೇ ತರಬಹುದು. ಆದ್ರೆ ಮನೆಯಲ್ಲಿರೋ ಡಿಸ್ಟ್ರಾಕ್ಷನ್ಸ್ ಮಧ್ಯೆ ಅದೇ ಶಿಸ್ತು, ಅದೇ ಎನರ್ಜಿ ಮೇಂಟೈನ್ ಮಾಡೋದು ಸಾಧ್ಯನಾ? ಆರಂಭದಲ್ಲಿ ಕಷ್ಟ ಆಗ್ಬೋದು. ಆದರೆ ಅಭ್ಯಾಸ ಆದ ಹಾಗೆ ಒಂದು ಅದ್ಭುತವಾದ ವಿಷಯ ನಡೆಯುತ್ತೆ. ಆ ವ್ಯಕ್ತಿಯೇ ಚಲಿಸುವ ಕೇಂದ್ರ ಅಥವಾ ವಾಕಿಂಗ್ ಟಾಕಿಂಗ್ ಸೆಂಟರ್ ಆಗ್ತಾನೆ. ವಾಕಿಂಗ್ ಟಾಕಿಂಗ್ ಸೆಂಟರ್ ಅಂದ್ರೆ ನಮ್ಮ ಸುತ್ತ ಇರೋ ನೆಗೆಟಿವಿಟಿಗೆ ನಾವೇ ಒಂದು ಏರ್ ಪ್ಯೂರಿಫೈಯರ್ ಆದ ಹಾಗೆ. ಹೌದು, ಒಂದು ರೀತಿಯಲ್ಲಿ ಹಾಗೇನೆ. ಅವರ ಶಾಂತ ಮತ್ತು ಸ್ಥಿರ ಕಂಪನಗಳು ಅವರ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಪ್ರಭಾವ ಬೀರಲು ಶುರು ಮಾಡುತ್ತವೆ. ಅವರು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುವ ಬದಲು ಸ್ಪಂದಿಸಲು ಕಲಿಯುತ್ತಾರೆ. ರಿಯಾಕ್ಟ್ ಮತ್ತು ರೆಸ್ಪಾಂಡ್, ಅದ್ಭುತವಾದ ವ್ಯತ್ಯಾಸ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಗ
ಹಾರ್ನ್ ಹೊಡೆದು ಕಿರುಚೋದು ರಿಯಾಕ್ಟ್ ಮಾಡೋದು. ಅದೇ ಸಮಯದಲ್ಲಿ ಶಾಂತವಾಗಿ ಕೂತು ಮ್ಯೂಸಿಕ್ ಕೇಳೋದು ರೆಸ್ಪಾಂಡ್ ಮಾಡೋದು. ಈ ಬದಲಾವಣೆ ನಿಧಾನವಾಗಿ ಬರುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಸಮರೈಸ್ ಮಾಡೋದಾದ್ರೆ, ಮುರಳಿ ಕೇವಲ ಮಾಹಿತಿಯಲ್ಲ, ಅದು ಆತ್ಮಕ್ಕೆ ದೈನಂದಿನ ಚಾರ್ಜಿಂಗ್. ಇದರ ಅನುಭವ ಸಾಮೂಹಿಕ ಶಕ್ತಿಯಲ್ಲಿ ಹೆಚ್ಚು ಆಳವಾಗಿರುತ್ತೆ, ಮತ್ತಿದು ಸಂಗಮ ಯುಗ ಅನ್ನೋ ವಿಶೇಷ ಸಮಯದಲ್ಲಿ ಸಿಗುವ ಒಂದು ಅವಕಾಶ. ಹೌದು, ಮತ್ತೆ ಇದು ಇವತ್ತಿನ ಭಾವನಾತ್ಮಕ ಸಮಸ್ಯೆಗಳ ಮೂಲ ಕಾರಣವಾದ ಆತ್ಮದ ಆಯಾಸವನ್ನ ಟಾರ್ಗೆಟ್ ಮಾಡುತ್ತೆ. ಇದರ ಸಾರಾಂಶ ಇಷ್ಟೇ ಇರ್ಬೋದು: ನಿಮ್ಮ ಆಂತರಿಕ ಜಗತ್ತನ್ನ ಸರಿಪಡಿಸಿಕೊಂಡಾಗ ಬಾಹ್ಯ ಜಗತ್ತಿನ ಸವಾಲುಗಳನ್ನು ಎದುರಿಸುವ ಶಕ್ತಿ ತಾನಾಗೇ ಬರುತ್ತದೆ. ಕೊನೆಯದಾಗಿ ಕೇಳುಗರ ಚಿಂತನೆಗ ಒಂದು ಪ್ರಶ್ನೆಯನ್ನ ಬಿಡೋಣ. ಸಾವಿರಾರು ವಿಭಿನ್ನ ಅಭಿಪ್ರಾಯಗಳು, ಗೂಗಲ್ ಸಲಹೆಗಳು, ಯೂಟ್ಯೂಬ್ ಗುರುಗಳ ಗದ್ದಲದಿಂದ ತುಂಬಿರುವ ಇವತ್ತಿನ ಜಗತ್ತಿನಲ್ಲಿ ಪ್ರತಿದಿನ ಕೆಲ ಕ್ಷಣಗಳನ್ನು ಒಂದೇ ಸ್ಥಿರ ಮತ್ತು ಸುಸಂಬದ್ಧ ಆಂತರಿಕ ಮಾರ್ಗದರ್ಶನಕ್ಕಾಗಿ ಮೀಸಲಿಡುವುದು ಒಬ್ಬರ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಇದು ಯೋಚಿಸಬೇಕಾದ ವಿಷಯ.